ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ನಾನು ಇವತ್ತು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೋಸ್ ಕುಕ್ಕೀಸನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಹಾಗೂ ಇದು ತುಂಬ ಗರಿಗರಿಯಾಗೂ ಸಮೇತ ಇರುತ್ತೆ. ಇದು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ರೆಡಿ ಮಾಡಿರೋ ಹಿಟ್ಟಾದರೂ ಪರವಾಗಿಲ್ಲ, ಅಂಗಡಿಯಿಂದ ತರಿಸಿರೋ ಹಿಟ್ಟಾದರೂ ಪರವಾಗಿಲ್ಲ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದೇ ಕಪ್ಗೆ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 1 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಮೈದಾ ಹಿಟ್ಟು. ಈಗ 1 ಟೀ ಸ್ಪೂನ್ ಆಗೋಷ್ಟು ನಾನು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ತೀನಿ. ಈಗ ಹಾಗೆಯೇ ವಾಮ್ ಕಾಳು ನಾನು 1 ಟೀ ಸ್ಪೂನಷ್ಟು ಸ್ವಲ್ಪ ಕ್ರಷ್ ಮಾಡಿ ಈ ರೀತಿ ಹಾಕ್ಕೊಳ್ತೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸಮೇತ ಹಾಕ್ಕೊಳ್ತೀನಿ. ಅದು ಜೀರಿಗೆ ವಿಡಿಯೋ ಬಂದಿಲ್ಲ, ನೀವು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಚಿಟಿಕೆ ಅಷ್ಟು ಮಾತ್ರ ನಾನಿಲ್ಲಿ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇದೆಲ್ಲನೂ ಹಾಕ್ಕೊಂಡು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಏನು ಹಾಕ್ದಿರ ಫಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉಪ್ಪು ಖಾರ ಎಲ್ಲ ಫಸ್ಟು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏನು ಗಂಟುಗಳೇನು ಇಲ್ಲದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಹಿಟ್ಟು ಎಷ್ಟಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ, ನಾವು ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಅಷ್ಟಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹಾಗಂತ ಜಾಸ್ತಿ ದಪ್ಪನೂ ಬೇಡ, ಹಾಗಂತ ತೆಳುವೂ ಬೇಡ. ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಏನಾದರೂ ಇನ್ನೂ ಡೌಟ್ ಇದ್ದರೆ ಒಂದು ಸರಿ ಈ ರೀತಿ ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ತಗೊಂಡು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಪೂನ್ ಈ ರೀತಿ ತಿರುಗಿಸ್ಬಿಟ್ಟು ಈ ರೀತಿ ಮಾಡಿದ್ರೆ ಅದು ಸ್ಪೂನ್ ಜಾರ್ತಾ ಇರಬೇಕಷ್ಟೇ ಹಿಟ್ಟು. ಈಗ ನಾನು ಈ ರೀತಿ ಒಂದು ಮೋಲ್ಡ್ ತಗೊಂಡಿದ್ದೀನಿ. ಮೋಲ್ಡು ಮಾಮೂಲಿ ಎಲ್ಲ ಪಾತ್ರೆ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನು ಮುಂಚೆನೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಮೋಲ್ಡು ಅದರ ಒಳಗಡೆ ಇಟ್ಬಿಟ್ಟು ಒಂದು 3 ನಿಮಿಷ ನಾನು ಚೆನ್ನಾಗಿ ಬಿಸಿ ಮಾಡ್ತೀನಿ. ನಾವು ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ, ಚಿಕ್ಕದಾಗಿರೋ ಬೌಲ್ಗೆ. ಅದನ್ನು ಹಾಕ್ಕೊಂಡ್ರೆ ನಾವು ಹಾಕೋದಕ್ಕೆ ಚೆನ್ನಾಗಿ ಬರುತ್ತೆ. ಆ ಮೋಲ್ಡ್ಗೆ ನಾನು 3/4% ಈ ರೀತಿ ಹಿಟ್ಟನ್ನು ಮುಳುಗಿಸ್ಬಿಟ್ಟು ಎಣ್ಣೆ ಒಳಗಡೆ ಈ ರೀತಿ ಬಿಟ್ಕೊಳ್ತೀನಿ. ಈ ರೀತಿ ಬಿಟ್ಕೊಂಡು ಈ ರೀತಿ ಸ್ವಲ್ಪ ಸ್ಪೂನ್ ಸಹಾಯದಿಂದ ನಾವು ಸ್ವಲ್ಪ ಈ ರೀತಿ ತೆಗಿಬೇಕಾಗುತ್ತೆ. ಇದು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ಒಂದು 2-3 ಮಾತ್ರ ಹಿಂಗಾಗುತ್ತೆ. ಆಮೇಲೆ ನಾರ್ಮಲಾಗಿ ಅದಂತಕದೇ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆಯಂತ. ಹಾಗಂತ ತುಂಬಾ ಸಿಂಪಲ್ಲಾಗಿ ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ ಹಂಗೆ ಬರುತ್ತೆ ಅಷ್ಟೇ. ಈ ರೀತಿ 2 ಸೈಡು ನಾವು ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಒಂದು ಬೌಲ್ಗೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಮೋಲ್ಡು ಮತ್ತೇನು ನಾನು ಬಿಸಿ ಮಾಡ್ಕೊಳ್ತೀನಿ. ಬಿಸಿ ಮಾಡಿಕೊಂಡು ಹಿಟ್ಟನ್ನು ಸಮೇತ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅವಾಗವಾಗ ಮಿಕ್ಸ್ ಮಾಡಿಕೊಂಡು ಈ ರೀತಿ 3/4% ಅಷ್ಟು ನಾನು ಮುಳುಗಿಸ್ಬಿಟ್ಟು ಎಣ್ಣೆ ಒಳಗಡೆ ಬಿಟ್ಕೊಳ್ತೀನಿ. ಈ ರೀತಿ ಬಿಟ್ಕೊಂಡು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆಯಂತ. ಈ ರೀತಿ ನಾನು ಇದೇ ರೀತಿ ಎಲ್ಲನೂ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರೋಸ್ ಕುಕ್ಕೀಸನ್ನು ಮಾಡ್ಕೊಳ್ಳೋದಂತ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.